ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣು ಹಾಕಿದ್ದಾರೆ. ಜಾರಕಿಹೊಳಿಗೆ ಕರೆ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್. ವೇಣುಗೋಪಾಲ್ ಕರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ. ನಾಳೆಯ ಸಿಎಲ್ಪಿ ಸಭೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ, ಆದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ ಕೆಸಿ ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ನಾಳೆ ಸಿಎಲ್ಪಿ ಮೀಟಿಂಗ್ ಆದ ನಂತರ ಎಲ್ಲವೂ ಗೊತ್ತಾಗಲಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳಲಿಕ್ಕಾಗಲ್ಲ, ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗಲ್ಲ. ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗಲ್ಲ. ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು. ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣು ಹಾಕಿದ್ದಾರೆ. ಜಾರಕಿಹೊಳಿಗೆ ಕರೆ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್. ವೇಣುಗೋಪಾಲ್ ಕರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ. ನಾಳೆಯ ಸಿಎಲ್ಪಿ ಸಭೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ, ಆದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ ಕೆಸಿ ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ನಾಳೆ ಸಿಎಲ್ಪಿ ಮೀಟಿಂಗ್ ಆದ ನಂತರ ಎಲ್ಲವೂ ಗೊತ್ತಾಗಲಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳಲಿಕ್ಕಾಗಲ್ಲ, ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗಲ್ಲ. ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗಲ್ಲ. ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ತಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನು. ಇಲ್ಲ, ಅದು ಹೈಕಮಾಂಡು. ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣು ಹಾಕಿದ್ದಾರೆ. ಜಾರಕಿಹೊಳಿಗೆ ಕರೆ ಮಾಡಿದ್ದಾರೆ ಕೆಸಿ ವೇಣುಗೋಪಾಲ್. ವೇಣುಗೋಪಾಲ್ ಕರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ. ನಾಳೆಯ ಸಿಎಲ್ಪಿ ಸಭೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ, ಆದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ ಕೆಸಿ ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ನಾಳೆ ಸಿಎಲ್ಪಿ ಮೀಟಿಂಗ್ ಆದ ನಂತರ ಎಲ್ಲವೂ ಗೊತ್ತಾಗಲಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳಲಿಕ್ಕಾಗಲ್ಲ, ಆಗ್ಬೋದು ಆಗದೆ ಇರ್ಬೋದು, ಹೇಳಲಿಕ್ಕಾಗಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2
ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣು ಹಾಕಿದ್ದಾರೆ. ಜಾರಕಿಹೊಳಿಗೆ ಕರೆ ಮಾಡಿದ್ದಾರೆ KC ವೇಣುಗೋಪಾಲ್ ಕರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ. ನಾಳೆಯ CLP ಸಭೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ, ಆದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ KC ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ನಾಳೆ CLP ಮೀಟಿಂಗ್ ಆದ ನಂತರ ಎಲ್ಲವೂ ಗೊತ್ತಾಗಲಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕಣ್ಣು ಹಾಕಿದ್ದಾರೆ. ಜಾರಕಿಹೊಳಿಗೆ ಕರೆ ಮಾಡಿದ್ದಾರೆ KC ವೇಣುಗೋಪಾಲ್ ಕರೆ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಮಾಡಿದ್ರು ಅಂತೇಳಿ ಹೇಳಿದ್ದಾರೆ. ನಾಳೆಯ CLP ಸಭೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅಂಥೇಳಿ ಎಲ್ಲ ರೀತಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅದಕ್ಕಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬೇರೆಯವರು ಆಕಾಂಕ್ಷಿಗಳಿದ್ದಾರೆ, ಆದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಇದರ ನಡುವೆ KC ವೇಣುಗೋಪಾಲ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರಂತೆ. ನಾಳೆ CLP ಮೀಟಿಂಗ್ ಆದ ನಂತರ ಎಲ್ಲವೂ ಗೊತ್ತಾಗಲಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಮತ್ತೆ ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೇ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನೂ 2 ವರ್ಷ ಇದೆ. 2 ವರ್ಷವರೆಗೆ ಅದನ್ನು ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ ತಾವು ಸಸ್ಟೈನ್ ಮಾಡ್ಕೋಬೇಕು ಅದನ್ನು. ತಾವು ಡಿ.ಸಿ.ಎಂ ಆಗೋಕ್ಕೆ ಇಷ್ಟಪಡ್ತೀರಾ, ಕೆಪಿಸಿಸಿ ಆಗೋಕ್ಕೆ ಇಷ್ಟಪಡ್ತೀರಾ?